ಈಗ ನೆಕ್ಸ್ಟು ಸೂರ್ಯ ನಮಸ್ಕಾರದ ಸಿದ್ಧತೆ. ಪೊಸಿಷನಲ್ಲಿರಿ. ಶೂರಾಭಿಮುಖದಲ್ಲಿ ಮುಖ ಮಾಡಿ, ಮನಸ್ಸು ಏಕಾಂತದಲ್ಲಿರಲಿ, ಭಕ್ತಿ ಭಾವನೆ ಇರಲಿ. ಸೂರ್ಯ ಉದಯದ ಕಡೆಗೆ ಮುಖವನ್ನು ಮಾಡಿಕೊಂಡು ಸೂರ್ಯದೇವನನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಒಳ್ಳೆಯ ಮನಸ್ಥಿತಿ, ಮನಸ್ಸಿನ ಭಾವನೆ ಇರಲಿ. ಪ್ರಶಾಂತತೆ, ಏಕತೆ, ಸಮಗ್ರತೆ, ಒಳ್ಳೆಯ ರೀತಿಯಾದಂತಹ ಕ್ರಮಬದ್ಧ ಉಚ್ಛ್ವಾಸ ನಿಶ್ವಾಸ, ಮನಸ್ಸಿನಲ್ಲಿ ಆಧ್ಯಾತ್ಮದ ಭಾವನೆ, ಪ್ರಶಾಂತತೆಯಿಂದ ಏಕತಾ ಭಾವದಲ್ಲಿ ಮನಃಶಾಂತಿ ಮಾಡಿಕೊಂಡು ಸೂರ್ಯದೇವನಿಗೆ ಭಾಳ ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸಿದಾಗ ಅನೇಕ ಲಾಭಗಳು ದೇಹಕ್ಕೆ ಮನಸ್ಸಿಗೆ ಲಭಿಸ್ತದೆ. ಮಾನಸಿಕ ಖಿನ್ನತೆ ದೂರ ಆಗ್ತದೆ. ಏಕಾಗ್ರತೆಯಲ್ಲಿ ಮನಸ್ಥಿತಿ ಪ್ರಶಾಂತ ಆಗ್ತದೆ. ದೇಹ ಮತ್ತು ಮನಸ್ಸಿಗೆ ಬಂದು ಅಂಟಿಕೊಂಡಂಥ ಅನೇಕ ರೋಗಗಳನ್ನು ನಿವಾರಿಸಲಿಕ್ಕೆ ಸರ್ವ ರೋಗ ನಿವಾರಕ ಸೂರ್ಯ ನಮಸ್ಕಾರ. ಓಂ ಹಿರಣ್ಮಹೇನ ಪಾತ್ರೇಣ ಸಸ್ಯಶಾಪಿಹಿತಂ ಮುಖಂ ತತ್ವಂ ಪೂಷಣಂ ಅಪಾರಣಂ ಸತ್ಯಧರ್ಮಾ ಹೇ ದುಷ್ಟ ಹೇ. ಓಂ ಹ್ರೀಂ ಮಿತ್ರಾಯ ನಮಃ. ಓಂ ರೋಂ ಖಗಾಯ ನಮಃ. ಓಂ ರೈಂ ಪೂಷ್ಣೇ ನಮಃ. ಓಂ ರಹ ಭಾಸ್ಕರಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ರವಹೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ. 1 ಉಸಿರು ಹೇಳ್ಕೊಳ್ತಾ, 2 ಉಸಿರು ಬಿಡ್ತಾ, 3 ಏಕಪಾದ, 4 ದ್ವಿಪಾದ, 5 ಸಾಷ್ಟಾಂಗ, 6 ಭುಜಂಗಾಸನ, 7 ಭೂಧರಾಸನ, 8 ಬಲಗಾಲ ಮುಂದೆ, 9 ಹಸ್ತಪಾದಾಸನ, 10 ಊರ್ಧ್ವಾಸನ पोजीशन. 1 2 3 4 5 6 7 8 9 10 पोजीशन. 1 2 3 4 5 6 7 8 9 10. ಸ್ವಲ್ಪ ಮಧ್ಯೆ ವಿಶ್ರಾಂತಿ. ಮತ್ತೆ ಮುಂದಿನ ರೌಂಡನ್ನು ತಲುಪಬೇಕು. ದೇಹಕ್ಕೆ ಆಯಾಸವನ್ನು ಕೊಡದೆ ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಮಧ್ಯಭಾಗದಲ್ಲಿ 1-2 ಬಾರಿ ಉಸಿರಾಟ ಕ್ರಿಯೆ ಮಾಡಿ ಶಾಂತವಾಗಿ ಮತ್ತೆ ಮುಂದಿನ ಹಂತವನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಇವತ್ತು 12 ಕೌಂಟಿನ ಸೂರ್ಯ ನಮಸ್ಕಾರ ಹೇಳ್ತೀನಿ. ಕೌಂಟ್ ನಂಬರ್ 5 and 9 ಶಶಂಕಾಸನ ಇರ್ತದೆ. ಆವಾಗ ಸಂಪೂರ್ಣವಾಗಿ ದೇಹ ಪೂರ್ಣ ಹಗುರ ಆಗ್ತದೆ. ಈ ಶಶಂಕಾಸನ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ವಿಶ್ರಾಂತಿ ಸಿಗ್ತದೆ. ರಿಲ್ಯಾಕ್ಸ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ವಿಶ್ರಾಂತಿ. ಪೂರ್ಣ ಇನ್ಹಲೇಷನ್ ಆ್ಯಂಡ್ ಎಕ್ಸಿಲೇಷನ್ ಆಗಲಿ. ಯಾವಾಗ ಮನಸ್ಸು ದೇಹ
ಒಂದು ಕಡೆಗೆ ಆಗ್ತದೆ. ಆವಾಗ ಪ್ರಶಾಂತತೆ, ಒಳ್ಳೆಯ ಏಕಾಗ್ರತೆ. ಓಕೆ, ಮತ್ತೊಂದು 2 ರೌಂಡ್ ಕಂಟಿನ್ಯೂ ಮಾಡೋಣ. ಪೊಸಿಷನ್ 1 2 3 4 5 6 7 8 9 10. Next round. एकम, द्वे, त्रीणि, चत्वारि, पञ्च, षट्, सप्तमी, अष्टमी, नवमी, दशमी. ರಿಲ್ಯಾಕ್ಸ್. ಇದಿಷ್ಟು ಸೂರ್ಯ ನಮಸ್ಕಾರದ 10 ಕೌಂಟ್ನಲ್ಲಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಕ್ಕಂತಹ ಸ್ಥಿತಿ. ಇನ್ನು ಇದರಲ್ಲೇ ಕೌಂಟ್ ನಂಬರ್ 5 and 9 ಶಶಂಕಾಸನ ಬರ್ತದೆ, ಅದು 12 ಕೌಂಟಿಂದ ಆಗ್ತದೆ. ಈ ದಿವಸ ಅದನ್ನು ಕೂಡ ಒಂದು ಬಾರಿ ಮಾಡೋಣ. ಅದನ್ನು ಮಾಡಿ ನಿಂತ ಆಸನ ಮಾಡ್ತಾ ಹೋಗೋಣ. ನೋಡ್ಕೊಳ್ಳಿ, ಎಲ್ಲರೂ ನೋಡ್ಕೊಂಡು ಆಮೇಲೆ ನಂತರ ಅಭ್ಯಾಸ ಮಾಡಿ. ನೇರವಾಗಿ ತಾಡಾಸನ ಸ್ಥಿತಿಯಲ್ಲಿ ಕೈಗಳ ಮೇಲೆ ನಮಸ್ಕಾರ ಮುದ್ರದಲ್ಲಿ ಪೊಸಿಷನ್ 1 2 ಹೊಟ್ಟೆ ಮೊಣೆಗಳಿಕೊಂಡು 3 ಏಕಪಾದ ಸೇಮ್ ಇರ್ತದೆ. ಕೌಂಟ್ ನಂಬರ್ 5 ಚೇಂಜ್ 4 5 6 7 8 9 ಮತ್ತೆ ಮಂಡೆ ಹಚ್ಚಿ ಶಶಂಕಾಸನ ಬರೋದು. 10 ಬಲಗಾಲ ಮುಂದೆ, 11 ಹಸ್ತಪಾದಾಸನ, 12 ಊರ್ಧ್ವಾಸನ. ಎಲ್ಲರೂ ಕೂಡ ನಾನೊಟ್ಟಿಗೆ ಮಾಡ್ತಾ ಹೋಗಿ ಆಮೇಲೆ ಸರಿ ಮಾಡ್ತಾರೆ. ಪೊಸಿಷನ್ ಇದು ಮೋಸ್ಟ್ ಎಫೆಕ್ಟಿವ್. ನಮ್ಮ ಜಠರಾಗ್ನೆಯನ್ನು ಮತ್ತೆ ಮುಂದೆ ಮೆಲ್ಕಮ್ಮ ನಮ್ಮ ಮುಂದಿನ ಒಂದು ಬಾಗ್ತಾ ಹೋಗೋದ್ರಿಂದ ಶಶಂಕಾಸನದಲ್ಲಿ ರೆಸ್ಟ್ ಬರ್ತದೆ, ಮೆದುಳಿಗೆ ರಕ್ತ ಸಂಚಾರ ಆಗ್ತದೆ. ಆ ಪ್ರಕಾರದಲ್ಲಿ ಪೊಸಿಷನ್ 1 2 3 4 5 ಮಂಡೆ ಹಚ್ಚಿ ತಗೊಂಡು ಶಶಂಕಾಸನ ಮಾಡಿ. 5 6 ಸಾಷ್ಟಾಂಗ, 7 ಭುಜಂಗಾಸನ, 8 ಭೂಧರಾಸನ, 9 again ಶಶಂಕಾಸನ, 10 ಬಲಗಾಲ್ ಮುಂದೆ ಏಕಪಾದ ಪ್ರಣಿಪತಾಸನದಲ್ಲಿ, 11 ಹಸ್ತಪಾದಾಸನ, 12 ಊರ್ಧ್ವಾಸನ, ಮತ್ತೆ ನಮಸ್ಕಾರಾಸನ ಶಿಕ್ಷೆ ರಿಲ್ಯಾಕ್ಸ್. ಓಕೆ, ಈಗ ಇದನ್ನೇ ಕಂಟಿನ್ಯೂ ಒಂದು ರೌಂಡ್ ಫುಲ್ ಮಾಡಿ ಫಿಟ್ ಮಾಡೋಣ. ಪೊಸಿಷನ್ 1 2 3 4 5 6 7 8 9 10 11 12 ಪೊಸಿಷನ್. ಇದು 12 ಕೌಂಟಿನ ಸೂರ್ಯ ನಮಸ್ಕಾರ. ದೇಹದ ಸರ್ವಾಂಗಗಳಿಗೆ, ದೇಹದ ಒಳಾಂಗ ಜಠರಾಗ್ನೆ, ಲಂಗ್ಸ್ ಶ್ವಾಸಕೋಶ, ಹೃದಯ ಭಾಗ, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು, ಮೆದುಜೂರಕ ಗ್ರಂಥಿ, ಈಗೇನು ನಾವು ವ್ಯಾಯಾಮ ಮಾಡ್ತಾ ಇದ್ದೇವೆ, ನಮ್ಮ ಒಳಾಂಗಾಂಗಗಳು ಕೂಡ ಸಂಪೂರ್ಣವಾಗಿ ಕ್ರಿಯೇಟಿವಿಟಿಯಲ್ಲಿ ಇರ್ತದೆ. ಯಾವಾಗ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ
ದೇಹದ ಒಳಾಂಗಗಳಿಗೆ ವ್ಯಾಯಾಮ ಕೊಡ್ತೀವಿ. ನೈಸರ್ಗಿಕ ದತ್ತವಾಗಿ ನಮ್ಮ ದೇಹ ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ತಾ ಆರೋಗ್ಯದಾಯಕವಾಗಿ ಪರಿವರ್ತನೆಗೊಳ್ತವೆ. ಈಗ ಬ್ರೀತ್ ಇನ್ ಬ್ರೀತ್ ಔಟ್ ಮತ್ತು ಹೋಲ್ಡಿಂಗ್ ಇನ್ನೆರಡು ಪದ್ಧತಿ. ಬ್ರೀತ್ ಇನ್ ಬ್ರೀತ್ ಔಟ್ ಹೇಗೆ, ಇದು ಬಹಳ ಮುಖ್ಯ. ಯಥೇಚ್ಛವಾಗಿ ಗಾಳಿಯನ್ನು ಒಳಗಡೆ ತೆಗೆದುಕೊಳ್ತೀವಿ. ಪೊಸಿಷನ್ ತಗೊಳ್ಳಿ, ಈ ಥರ ಬನ್ನಿ ಪೊಸಿಷನ್ನಲ್ಲಿ. ಸರ್ ನಮಸ್ಕಾರ. ಬ್ರೀತ್ ಇನ್ ಅಂತ ಹೇಳಿದಾಗ ಉಸಿರು ಪೂರ್ಣ ಎಳ್ಕೊಂಡು ಹಿಂದಕ್ಕೆ ಬಾಗ್ಬೇಕು. ಬ್ರೀತ್ ಇನ್ ಎಷ್ಟು ಆಗ್ತದೆ ಅಷ್ಟು ಉಸಿರನ್ನ ಎಳ್ಕೊಂಡು ಹಿಂದಕ್ಕೆ ಬೆಂಡ್ ಆಗ್ತದೆ. ಬ್ರೀತ್ ಔಟ್ ಉಸಿರು ಬಿಡ್ತಾ ಮುಂದಕ್ಕೆ. ಕಾಲು ಮಡ್ಚಂಗಿಲ್ಲ, ಹಸ್ತಗಳು ಭೂಮಿ ತಾಗಿರಲಿ. ಬ್ರೀತ್ ಇನ್, ಒಂದು ಕಾಲು ಹಿಂದೆ ಮುಂದೆ ಉಸಿರು ತೆಗೆದುಕೊಂಡು. ಬ್ರೀತ್ ಔಟ್, ಮತ್ತೊಂದು ಕಾಲು ಮುಂದೆ. ಬ್ರೀತ್ ಇನ್ ಅಂಡ್ ಔಟ್ ಅಷ್ಟಾಂಗಾಸನದಲ್ಲಿ. ಬ್ರೀತ್ ಇನ್ ಉಸಿರೆಳ್ಕೊಳ್ತಾ ಭುಜಂಗಾಸನ. ಸಾಧ್ಯವಾದಷ್ಟು ಅರ್ಧ ಹೊಟ್ಟೆ ಭಾಗ ಕಚ್ಚಿ ಅಂಗೈಗಳಲ್ಲಿ ಬಿಟ್ಟು ಪೂರ್ಣ ತೈರಾಳ ಗ್ರಂಥಿಗೆ ಸಹಾಯಕಾರಿಯಾಗುವಂತೆ ಮೇಲಿನ ಭಾಗದಲ್ಲಿ ಆಕರ್ಷಣೆ ನೋಡಿ. ಬ್ರೀತ್ ಔಟ್ ಉಸಿರು ಹೊರಗೆ ಹಾಕ್ತಾ ಅಧೋಮುಖ ಶ್ವಾನಾಸನ. ಬ್ರೀತ್ ಇನ್ ಬಲಗಾಲ ಮುಂದೆ. ಬ್ರೀತ್ ಔಟ್ ಹಸ್ತಪಾದಾಸನ. ಬ್ರೀತ್ ಇನ್ ಪೂರ್ಣ ಹಿಂದೆ ಕೇಳ್ಕೊಳ್ಳಿ. ಬ್ರೀತ್ ಔಟ್ ರಿಲ್ಯಾಕ್ಸ್. ನಮಸ್ಕಾರ ಮುದ್ರಿಗೆ ಆರಾಮ್. ದಿ ನೆಕ್ಸ್ಟ್ ಲಾಸ್ಟ್ ರೌಂಡ್ ಹೋಲ್ಡಿಂಗ್ ಅಪ್ ಅವರ್ ಬಾಡಿ. ವಿಶ್ರಾಮ ಸ್ಥಿತಿಯಲ್ಲಿ ದೇಹದ ಸರ್ವಾಂಗಗಳಿಗೆ ಗಾಳಿ ಸಂಚಾರ ಆಗುವಂತೆ ಉಸಿರನ್ನು ತೆಗೆದುಕೊಂಡು ಉಸಿರು ಬಿಡ್ತಾ. ಓಕೆ, ಪೊಸಿಷನ್ ಅಲ್ಲಿ 10 ಕೌಂಟ್ ಆಗೋ ತನಕ ಕೂಡ ಬಾಡಿ ಅಲ್ಲೇ ಪೊಸಿಷನ್. 1 ಪೂರ ಬ್ಯಾಕ್ ಬೆಂಡಿಂಗ್ ಅರ್ಧ ಊರ್ಧ್ವಾಸನದಲ್ಲಿ. 1 2 3 4 5 6 7 8 9 10 ಹಸ್ತಪಾದಾಸನ. ಕಾಲು ಜೋಡಿಸ್ಬೇಕು, ಹಸ್ತಗಳನ್ನು ಊರಿ. 1 2 3 4 5 6 7 8 9 10 ಏಕಪಾದ. ಹಾಗೆ ಮುಖ ಮುಂದೆ ನೋಡಿ, ಕಾಲನ್ನು ಎತ್ತಿ ಮಂಡೆಯನ್ನು ಊರಿರಬೇಕು, ಕತ್ತು ಮೇಲೆ ನೋಡಬೇಕು. 10 9 8 7 6 5 4 3 2 1 0. ಕಾಲು ಮುಂದಕ್ಕೆ. ಜಸ್ಟ್ ಲೈಕ್ ಅವರ್ ಬಾಡಿ ಬ್ರಿಡ್ಜ್ ಅವರ್ ಬಾಡಿ ಪೋಸ್ಚರ್ ಸಮಕೋನಾಸನದಲ್ಲಿ. 1 2 3 4 5 6 7 8 9 10. ಇಲ್ಲಿ ಕೌಂಟ್ ಇರಲ್ಲ, ಎದೆ ಹಚ್ಚಬೇಕು. ಅಷ್ಟ ಅಂಗ ಸಾಷ್ಟಾಂಗ. ನೆಕ್ಸ್ಟ್ ಭುಜಂಗಾಸನ. 1 2 3 4 5 6 7 8 9 10 ಊರ್ಧ್ವಾಸನ. ಮೇಂಟೈನ್. 1 2 3 4 5 6 7 8 9 10. ಒಂದು ಕಾಲು ಮುಂದೆ ಏಕಪಾದ ಪಣಿಪತಾಸನ. 1 2 3 4 5 6 7 8 9 10 ಹಸ್ತಪಾದಾಸನ. ಮೇಂಟೈನ್. 1 2 3 4 5 6 7 8 9 10 ಊರ್ಧ್ವಾಸನ. ಮೇಂಟೈನ್. 1 2 3 4 5 6 7 8 9 10 ಬಸ್. ನೋಡಿ, ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ. ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಪ್ರಶಾಂತತೆಯಲ್ಲಿದೆ. ಆರೋಗ್ಯವನ್ನು ಹೊಂದಬೇಕಾದ್ರೆ ದೇಹವನ್ನು ಹೇಗೆ ದಂಡಿಸ್ತೀವಿ ಆ ರೀತಿ ಮನಸ್ಸನ್ನು ಕೂಡ ನಾವು ಕಂಟ್ರೋಲಿಗೆ ತಂದುಕೊಳ್ತಾ ಏಕಾಂತದಲ್ಲಿ ಇರಬೇಕು. ವಿಶ್ರಾಂತಿ. ಉಸಿರನ್ನು ತೆಗೆದುಕೊಂಡು ಬಿಡಿ. ನೆಕ್ಸ್ಟು
ನಿಂತು ಮಾಡುವಂತಹ ಆಸನಗಳು. ದಿ ಫಸ್ಟ್ ಒನ್ ತಾಡಾಸನ, ವೃಕ್ಷಾಸನ. ಇವತ್ತು ತ್ರಿಕೋಣಾಸನವನ್ನು ಮಾಡೋಣ. ಎಸ್, ದೇಹ ನೇರವಾಗಿರಲಿ. ನಿಧಾನವಾಗಿ ಕೈಯನ್ನು ಚಾಚಿ. ವೆರಿ ಗುಡ್. ಲಾಕ್ your both arms. Heels up. 1 2 3 4 5 6 7 8 9 10. ಹಾಗೆ ಕಾಲಿಳಿಸಿ. ಪಕ್ಕೆಲುಬುಗಳಿಗೆ ವ್ಯಾಯಾಮದ ಮೂಲಕ ಎಡಕ್ಕೆ ಮತ್ತು ಬಲಕ್ಕೆ ಸಂಪೂರ್ಣವಾಗಿ ಬಾಡಿಯನ್ನು ಸ್ಟ್ರೆಚ್ ಮಾಡಿ. ಮತ್ತು ಹಿಂದಕ್ಕೆ ಮುಂದಕ್ಕೆ. ಎಸ್, ನೋಡಿ ಇಲ್ಲಿ ಸೈಡ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಎಸ್, ಹೊಟ್ಟೆ ಪೂರ ಒಳಗೆ ಹೋಗ್ತದೆ. ಈ ಥರ ಹೊಟ್ಟೆಯನ್ನು ಎಳ್ಕೊಂಡು ಈ ಥರ ಅದಕ್ಕೆ ಪ್ರೆಷರ್ ಕೊಡ್ತಾ ಹೋಗಿ. ಕಾಲುಗಳು ನೇರ ಇರಲಿ. ಎಸ್, ಮತ್ತು ನೇರ ಬಾಡಿ. ರಿಲ್ಯಾಕ್ಸ್ ಪೊಸಿಷನ್. ಸ್ಲೋಲಿ ಬೋತ್ ಆರ್ಮ್ಸ್. ರಿಲೀಸ್ ಯುವರ್ ಹ್ಯಾಂಡ್ಸ್. ಫುಲ್ಲಿ ಬ್ರೀತ್ ಇನ್, ಬ್ರೀತ್ ಔಟ್ ನಾರ್ಮಲಿ. ಬಿ ಹ್ಯಾಪಿ, ನೋ ಬಿ ಪಿ. ಸಂತೋಷಮಯವಾದಂಥ ಮನಸ್ಸು, ಒತ್ತಡದಿಂದ ಮುಕ್ತಿ ಪಡೆದುಕೊಂಡಂಥ ಮನಸ್ಸು ಭಾಳ ಹಗುರ ಆಗ್ತದೆ. ರಕ್ತದ ಒತ್ತಡ ನಿಯಂತ್ರಣ, ಅಂದರೆ ನೋ ಬಿ ಪಿ, ಬ್ಲಡ್ ಪ್ರೆಷರ್ ಇರೋದಿಲ್ಲ ಬಾಡಿಯಲ್ಲಿ. ಯೋಗದಲ್ಲಿ ಹಸನ್ಮುಖಿಗಳಾಗಿರಬೇಕು, ಒತ್ತಡದಿಂದ ಮುಕ್ತರಾಗಬೇಕು, ಪಾಸಿಟಿವ್ ಥಿಂಕಿಂಗ್ನಲ್ಲಿ ಸಕಾರಾತ್ಮಕ ಚಿಂತನೆಗಳತ್ತ, ಇಲ್ಲೇ ಯೋಗದ ಕ್ರಿಯೆ ಕಡೆಗೆ ಮಾತ್ರ ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡಿರಬೇಕು. ವಿಶ್ರಾಂತಿ. ನೆಕ್ಸ್ಟ್ ಒನ್, ಬಲಗನ್ ಮೇಲೆ ದೇಹದ ಭಾರ ಹಾಕಿ. ಉಸಿರೆಳ್ಕೊಳ್ತಾ. 1 2 3 4 5 6 7 8 9 10. Relax. Opposite leg. Slowly maintain your body balance. 10 9 8 7 6 5 4 3 2 1 0. Relax. ಈಗ ನೆಕ್ಸ್ಟು ಕಾಲುಗಳ ಅಂತರ ಇರಲಿ. ಇವತ್ತು ತ್ರಿಕೋಣಾಸನ, ಪರಿವೃತ್ತ ತ್ರಿಕೋಣಾಸನ. ಓಕೆನಾ? ಕೈಗಳನ್ನು ಚಾಚಿ ಇಷ್ಟೇ ಹಿಂಗೆ ಇರ್ತದೆ. ನಿಮ್ಮ ದೇಹವನ್ನು ಮುಂದಕ್ಕೆ ಬಾಗಿಸ್ತಾ ನಿಮ್ಮ ಬಲಗಾಲಿನ ಹತ್ರ ಇಟ್ಕೋಬೇಕು. ಎಡಗೈ ಮೇಲೆ ಎತ್ತಬೇಕು, ಕತ್ತನ್ನು ತಿರುಗಿಸ್ಬೇಕು, ಸೊಂಟ ತಿರುಗಿಸ್ಬೇಕು. ಮೇಲಿನ ಎಡಗೈ ಹೆಬ್ಬೆರಳು ನೋಡಬೇಕು. ಕತ್ತು ತಿರುಗಿಸಿ, ಸೊಂಟ ತಿರುಗಿಸಿ. 1 2 3 4 5. ಮತ್ತೆ ನೇರ ಬನ್ನಿ. ಹಾಗೆ ಅಪೋಸಿಟ್, ಅದೇ ಅಪೋಸಿಟ್ ದಿಕ್ಕಿನಲ್ಲಿ ಪೂರ್ಣ ಕತ್ತನ್ನು ತಿರುಗಿಸಿ, ಸೊಂಟ ತಿರುಗಿಸಿ, ಬಲಗೈ ಹೆಬ್ಬೆರಳನ್ನು ನೋಡ್ತಾ ಹೋಗಿ ಕಣ್ಣಿನಿಂದ. 5 6 7 8 9 10. ರಿಲ್ಯಾಕ್ಸ್. ಮತ್ತು ತಾಡಾಸನದಲ್ಲಿ ಇದು ತ್ರಿಕೋಣಾಸನ. ಈಗ ನೆಕ್ಸ್ಟ್ ಪರಿವೃತ್ತ ತ್ರಿಕೋಣಾಸನ ಅಂತ ಹೇಳಿದ್ರೆ ನಮ್ಮ ಸೊಂಟದ ಭಾಗದಿಂದ ಟ್ವಿಸ್ಟಿಂಗ್ ಮಾಡ್ಬೋದು. ಹೇಗೆ? ಪೂರ್ಣ ಕಾಲುಗಳ ಅಂತರ ಇರ್ತದೆ. ಕೈಗಳನ್ನು ಚಾಚಿರ್ತೀವಿ. ನಿಮ್ಮ ಬಲ ಬದಿಗೆ ಪೂರ್ಣ ಹಿಂಗೆ ತಿರುಗಿಸ್ತೀವಿ. ಇಲ್ಲಿ ಬೆಂಡ ಆಗಬೇಕು. ಇದು ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ಸೊಂಟ ಹೊಟ್ಟೆಯ ಭಾಗದ ಕೊಬ್ಬನ್ನು ನಿಯಂತ್ರಿಸಲಿಕ್ಕೆ. 1 2 3 4 5 6 7 8 9 10. ಮತ್ತು ಹಾಗೇ ಬನ್ನಿ ವಾಪಸ್. ಇಲ್ಲಿ ಕೂಡ ಮತ್ತೆ ಅಪೋಸಿಟ್ನಲ್ಲಿ ಟ್ವಿಸ್ಟ್ ಮಾಡಿ ಬೆಂಡ್ ಆಗಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಹೊಟ್ಟೆಯನ್ನು ಟ್ವಿಸ್ಟ್ ಮಾಡ್ತಾ ಬಟ್ಟೆ ಥರ ತಿರುಗಿಸ್ತಾ ಹೋದಂತೆಲ್ಲ ಈ ಭಾಗದಲ್ಲಿರ್ತಕ್ಕಂಥ ಕೊಬ್ಬಿನಾಂಶ, ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಕೊಬ್ಬಿನಾಂಶ ಜೊತೆಗೆ ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ, ಹಸಿವು ಹೆಚ್ಚಾಗ್ತದೆ. ನೀರನ್ನು ನೀವು ಹೆಚ್ಚು ಸೇವಿಸ್ತಾ ಹೋದಂತೆಲ್ಲ ಬಾಡಿಯಲ್ಲಿರ್ತಕ್ಕಂಥ ಹೀಟ್ನೆಸ್ ಕಡಿಮೆ ಆಗ್ತದೆ. ಇಮ್ಡಿ ಹೊಡಿತಕ್ಕಂಥದ್ದು. ಆ ಇಮ್ಡಿ ಹೊಡಿಲಿಕ್ಕೆ ಮತ್ತೊಂದು ಏನಪ್ಪ ಔಷಧಿ ಅಂದರೆ, ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಭಾಳ ಹಗುರವಾಗಿ ಉಗುರು ಬೆಚ್ಚಗಿನ ನೀರು ಹಾಕಬೇಕು. ಸಂಪೂರ್ಣ ತಣ್ಣ ನೀರನ್ನು ಬಳಸಬಾರ್ದು. ಬಾಡಿಗೆ ನೇರವಾಗಿ ಶೀತ ಇರ್ತದೆ.
ಭಾಳ ಹಗುರವಾಗಿ ಉಗುರು ಬೆಚ್ಚಗೆ ನೀರಿನಲ್ಲಿ ನಿಮ್ಮ ಪಾದಗಳನ್ನು ಮುಳುಗುವ ಹಾಗೆ ಇಟ್ಟು ಒಂದು 5ರಿಂದ 10 ನಿಮಿಷಗಳು ಹಾಗೆ ಕೂತ್ಕೊಳ್ಬೇಕು. ಆ ಮೂಲಕವಾಗಿ ಎಕ್ಸಸ್ ಹೀಟು ಭಾಳ ಕೂಲ್ ಆಗ್ತಾ ಬರ್ತದೆ. ಯಾವಾಗ ನೀವು ಕಾಲನ್ನು ಹೊರಗಡೆ ತೆಗಿತೀರಿ, ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಅಲ್ಲಿ ಈ ರೀತಿ ಅಂಗಾಲುಗಳಿಗೆ ಈ ಥರ ಮೂಮೆಂಟ್ ಮಾಡ್ತಾ ಹೋಗಬೇಕು. ಎಡಕ್ಕೆ, ಬಲಕ್ಕೆ, ಮುಂದಕ್ಕೆ, ಹಿಂದಕ್ಕೆ ಈ ಥರ ಮೂಮೆಂಟ್ ಮಾಡ್ತಾ ಅಲ್ಲಿ ನಾವು ದಿನಂಪ್ರತಿ ಆ ಥರ ಅಂಗಾಲುಗಳನ್ನು ಒಂದು ಪಾತ್ರೆಯಲ್ಲಿ ನೀರಿನಲ್ಲಿ ಆ ಥರ ನೆನೆ ಇಡೋದ್ರಿಂದ ಬಾಡಿಯಲ್ಲಿರ್ತಕ್ಕಂಥ ಹೀಟು ಸಂಪೂರ್ಣವಾಗಿ ಅದು ಹೀರ್ಕೊಂಡು ದೇಹವನ್ನು ಸಮಶೀತೋಷ್ಣ ಅಂದರೆ ಉಷ್ಣ ಮತ್ತು ಶೀತ, ವಾತ, ಪಿತ್ತ, ಕಫ ಇವು 3 ಸಮಸ್ಥಿತಿಯಲ್ಲಿ ಬರಲಿಕ್ಕೆ ದೇಹದ ಉಷ್ಣತೆ ಅತಿ ಹೆಚ್ಚು ಇದ್ದರೆ ಅದು ಕೂಲ್ ಮಾಡ್ತದೆ, ಬಾಡಿಯನ್ನು ತಂಪುಗೊಳಿಸ್ತದೆ, ಲೆವೆಲಿಗೆ ತರ್ತದೆ. ಆ ಮೂಲಕವಾಗಿ ಹೀಟ್ ಕಡಿಮೆ ಆಯಿತು ಅಂದರೆ ನಮ್ಮ ಒಂದು ಕಾಲುಗಳ ಹಿಮ್ಮಡಿ ಹೊಡಿತಕ್ಕಂಥದ್ದು. ಅದು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಈ ಥರ ಇರೋದಿಲ್ಲ. ಯಾರಿಗೆ ದೇಹದ ಭಾರ ಹೀಟ್ ಇರ್ತದೆ ಆ ಭಾಗದಲ್ಲಿ ನಾವು ಆ ನೋವನ್ನು ಪಡೆದುಕೊಂಡು ನಿಯಂತ್ರಿಸಲಿಕ್ಕೆ ಇದನ್ನು ಮಾಡ್ತಾ ಹೋದಂತೆ. ಅದು ಪರಿಶುದ್ಧವಾದಂಥ ನೀರು ಇರಬೇಕು. ಒಳ್ಳೆಯ ಒಂದು ಅದು ಹಿತ್ತಾಳಿ ಪಾತ್ರೆ ಇದ್ದರೆ ಇನ್ನೂ ಒಳ್ಳೆಯದು. ಅದಿಲ್ಲ ಅಂತ ಹೇಳಿದರೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಮ್ಮ ಕಾಲು ಮುಳುಗುವ ಹಾಗೆ ನೀರನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷದ ಒಳಗಡೆ ಕಾಲನ್ನು ಹೊರಗಡೆ ತೆಗೆದಾಗ ಅದು ಉಷ್ಣವನ್ನು ಹೀರ್ಕೊಳ್ಳುವಂಥ ಶಕ್ತಿ ಆ ಒಂದು ಜಲಕ್ಕಿದೆ. ವಿಶ್ರಾಂತಿ. ನೆಕ್ಸ್ಟ್ ಲಾಸ್ಟ್ ಒನ್ ಸ್ಟ್ಯಾಂಡಿಂಗ್ ಆಸನ, ಅರ್ಧ ಚಕ್ರಾಸನ. ಯಾಕೆಂದರೆ ನಮ್ಮ ಹೃದಯವನ್ನು, ಲಂಗ್ಸ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಳೇಬೇಕು. ನಿತ್ಯವೂ ಕೂಡ ಈ ರೀತಿ ಅರ್ಧ ಚಕ್ರಾಸನ ಮಾಡೋಣ. ಉಸಿರಾಡ್ಕೊಳ್ಳಿ, ಉಸಿರು ಬಿಡ್ತಾ ಹಿಂದಕ್ಕೆ ಬಾಗಿ, ಬ್ಯಾಕ್ ಬ್ಯಾಂಡ್. 1 2 3 4 5 6 7 8 9 10. ಕೈ ಸೊಂಟದ ಮೇಲೆ ಬರಲಿ, ಅರ್ಧಕ್ಕೆ ಮುಂದಕ್ಕೆ ಬಾಗಿ. ಎಸ್, ರಿಲ್ಯಾಕ್ಸ್. ಸಿಟ್ಟಿಂಗ್ ಪೊಸಿಷನ್, ಕೆಳಗಡೆ ಕೂತ್ಕೊಳ್ಳಿ, ಕೆಳಗಡೆ ಕೂಡಿ. ಕುತ್ಕೊಂಡಾಗ ಸಾಧ್ಯವಾದಷ್ಟು ಈ ರೀತಿ ವಜ್ರಾಸನ ಕುತ್ಕೊಳ್ತಕ್ಕಂಥ ಪ್ರಯತ್ನಶೀಲತೆ ಇರಲಿ. ಎಷ್ಟು ವಜ್ರಾಸನ ಕುತ್ಕೊಳ್ತೀರಿ ಅಷ್ಟು ನಿಮ್ಮ ಕಾಲು ನೋವುಗಳು, ಮೊಣಕಾಲು ನೋವು ಮತ್ತು ಜಠರಾಗ್ನಿ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆ ನಿವಾರಣೆ ಆಗ್ತದೆ. ಮೋಸ್ಟ್ ಇದರಿಂದ ಡೈಜೆಸ್ಟ್ ಸಿಸ್ಟಮ್ನಲ್ಲಿ ಗ್ಯಾಸ್ಟ್ರಿಕ್ ಕಂಟ್ರೋಲೇ ಬರ್ತದೆ. ಯಥೇಚ್ಛವಾಗಿ ವಜ್ರಾಸನ ಕುತ್ಕೊಳ್ಳೋದನ್ನು ರೂಢಿ ಮಾಡಿದರೆ ಬಹುಬೇಗನೆ ಹೊಟ್ಟೆ ಹಸುವಾಗ್ತದೆ, ಮೊಲಬದ್ಧತೆ ನಿವಾರಣೆ ಆಗ್ತದೆ. ಬೆಳಗಿನ ಜಾವ ಯಾರಿಗೆ ಮೊಲಮೂತ್ರ ವಿಸರ್ಜನೆಯಲ್ಲಿ ಅಂದರೆ ಮೊಲ ಸಂಪೂರ್ಣವಾಗಿ ಮಲಬದ್ಧತೆ ಇರ್ತಕ್ಕಂಥವ್ರು ನೀರನ್ನು ಕುಡಿದು ಈ ರೀತಿ ವಜ್ರಾಸನ ಕೂತ್ಕೊಂಡ್ರೆ 3-4 ನಿಮಿಷದಲ್ಲಿ ಸಂಪೂರ್ಣವಾಗಿ ಹೊಟ್ಟೆ ಖಾಲಿ ಆಗುತ್ತೆ. ಇದು ಮೋಸ್ಟ್ ಹೆಲ್ಪ್ಫುಲ್ ಆಸನ. ನೆಕ್ಸ್ಟ್ ದಂಡಾಸನಕ್ಕೆ ಬನ್ನಿ. ಓಕೆ, ಇಲ್ಲಿ ಕೆಲವೊಂದು ಸರಳ ವ್ಯಾಯಾಮಗಳನ್ನು ಮಾಡಿಸ್ತಾ ಹೋಗ್ತೀನಿ. ನಿಮ್ಮ ಹೊಟ್ಟೆ ಭಾಗ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬಲಗಾಲ್ ಮೇಲಕ್ಕೆ, ಕೆಳಕ್ಕೆ, ಎಡಗಾಲ್, ಬಲಗಾಲ್, ಎಡಗಾಲ್, ಬಲಗಾಲ್. ಈಗ 2 ಕಾಲುಗಳನ್ನು ಮೇಲೆತ್ತುತ್ತಾ ಹೊಟ್ಟೆಯ ಭಾಗ ಒಳಗೆಳ್ಕೊಳ್ತಾ. ಓಕೆ, ಈಗ ಇಲ್ಲಿ ಇನ್ನೊಂದು, ಯಾರು ದೇಹದ ಭಾರವನ್ನು ಇಳಿಸ್ಬೇಕಂತೀರಿ ಈ ಥರದಲ್ಲಿ ಹೀಗೆ ಮಲ್ಕೊಂಡು ನಿಮ್ಮ ಕಾಲು ಮತ್ತು ದೇಹ ಕೆಳಗಿಳಿಸ್ಬೇಕು ಮತ್ತು ಮೇಲೆ ತರಬೇಕು. ಇದಾದ ಮೇಲೆ ಕೈಗಳನ್ನು ನೇರ ಚಾಚಬೇಕು. ಇಲ್ಲಿ ನೋಡ್ಕೊಳ್ಳಮ್ಮ ಸುಮ, ಮೊದಲು ಆ ಥರ ಏನು ನೋಡಿಕೊಂಡ್ರೆ ಆ ವ್ಯಾಯಾಮ ಆದಮೇಲೆ ಕಾಲುಗಳು ಹೀಗೆ ಇರಬೇಕು. ಸಾಧ್ಯವಾದಷ್ಟು ದೇಹವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ? ನಿಮ್ಮ ದೇಹದ ಭಾರ ನಿಮಗೆ ಮೇಲೆತ್ತಿ ಈ ಥರ ಮುಂದೆ ಬೆಂಡ್ ಹಾಕಿ, ಡೌನ್ ಅಪ್, ಡೌನ್ ಅಪ್. ಇದನ್ನು ಮಾಡಿದರೆ ಒಂದು 15 ದಿವಸದಲ್ಲಿನೇ ಜಠರಾಗ್ನಿ, ಕೊಬ್ಬಿನಾಂಶ, ಬೆನ್ನು ಮಣಿ ಥರ, ಎಸ್, ಈ ಥರದಲ್ಲೇ ಮೂಮೆಂಟ್ ಮಾಡಿ. ಎಸ್. ನೆಕ್ಸ್ಟ್ ಈಗ ಮಲ್ಕೊಂಡು ಪವನ ಮುಕ್ತಾಸನದಲ್ಲಿ ಇಟ್ಕೊಳ್ಳಿ ಈ ಥರ.
ಓಕೆ. ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ಹೊಟ್ಟೆ ಮೇಲೆ ಮಕರಾಸನದಲ್ಲಿ ಮಲ್ಕೊಳ್ಳಿ.